ಸಾಕು ನಿಲ್ಲಿಸು. ದಿನ ಬೆಳಗ್ಗೆ ಎದ್ದ ತಕ್ಷಣ ಅದೇ ರೂಟೀನ್, ಅದೇ ಬೇಜಾರು, ಯಾರೋ ಹಾಕಿಕೊಟ್ಟ ದಾರಿಯಲ್ಲಿ ಕುರಿ ತರಹ ನಡೆಯೋದು. ನಿನ್ನ ಲೈಫ್ ಅಂದರೆ ಕೇವಲ ಸೋಷಿಯಲ್ ಮೀಡಿಯಾ ಸ್ಕ್ರಾಲಿಂಗ್ ಮತ್ತು ಬೇರೆಯವರ ಯಶಸ್ಸನ್ನು ನೋಡಿ ನಿಟ್ಟುಸಿರು ಬಿಡೋದಾ? ನಿನ್ನನ್ನು ನೀನೇ ಒಂದು ಸಣ್ಣ ಪಂಜರದಲ್ಲಿ ಲಾಕ್ ಮಾಡ್ಕೊಂಡಿದ್ದೀಯಾ? ಇವತ್ತು ಆ ಪಂಜರ ಒಡೆಯೋ ದಿನ. ಈ ಜಗತ್ತು ನಿನಗೆ ಬರೆದಿರೋ ಹಣೆ ಬರಹದ ಸ್ಕ್ರಿಪ್ಟನ್ನು ಹರಿದು ಹಾಕು. ನೀನು ಕೇವಲ ಈ ಆಟದಲ್ಲಿ ಭಾಗವಹಿಸೋಕೆ ಬಂದಿಲ್ಲ, ಬದಲಾಗಿ ಈ ಆಟದ ರೂಲ್ಸನ್ನೇ ಬದಲಾಯಿಸೋಕೆ ಬಂದಿದ್ದೀಯಾ. ಎದ್ದು ಕೂತ್ಕೋ. ನಿನ್ನ ಕಣ್ಣಲ್ಲಿರೋ ಆ ಸೋಮಾರಿತನವನ್ನ ತೊಳೆದು ಹಾಕು. ನಿನ್ನ ಅಸಲಿ ಶಕ್ತಿ ಏನು ಅಂತ ಇವತ್ತು ನೀನೇ ನೋಡಲಿದ್ದೀಯಾ. ಲೈಫ್ ನಿನಗೆ ಕಷ್ಟ ಕೊಡ್ತಾ ಇದೆಯಾ? ಎಲ್ಲರೂ ನಿನ್ನನ್ನು ಕಡೆಗಣಿಸ್ತಾ ಇದ್ದಾರಾ? ಹಾಗಾದರೆ ಇವತ್ತಿನಿಂದ ನಿನ್ನ ಮೈಂಡ್ ಸೆಟ್ ಬದಲಾಗಬೇಕು. ಯಾರಾದರೂ ನಿನಗೆ ನೋವನ್ನು ಕೊಟ್ರೆ ಅದನ್ನ ಮನಸ್ಸಿನಲ್ಲಿ ಇಟ್ಕೋ, ಆದರೆ ಜಗಳ ಆಡಬೇಡ. ಆ ನೋವನ್ನ ನಿನ್ನ ವರ್ಕೌಟ್ ಆಗಿ, ನಿನ್ನ ಸಕ್ಸಸ್ ಆಗಿ ಅದನ್ನು ಪರಿವರ್ತಿಸು. ನಿನ್ನ ಗೆಲುವಿನ ಹಸಿವು ಎಷ್ಟು ದೊಡ್ಡದಾಗಿರಬೇಕೆಂದರೆ ನಿನ್ನನ್ನು ನೋಡಿ ಕಷ್ಟಗಳೇ ಹೆದರಿ ಓಡಬೇಕು. ನೀನು ಸೋಲನ್ನು ಒಪ್ಪಿಕೊಳ್ಳೋಕೆ ಸಾಧ್ಯವೇ ಇಲ್ಲ ಅನ್ನೋ ಲೆವೆಲ್ಗೆ ನಿನ್ನ ಫೋಕಸ್ ಇರಲಿ. ಮಾತು ಕಡಿಮೆ ಮಾಡು, ಕೆಲಸ ಜಾಸ್ತಿ ಮಾಡು. ನಿನ್ನ ಪ್ಲಾನ್ ಏನು ಅಂತ ಯಾರಿಗೂ ಹೇಳಬೇಡ. ನಿನ್ನ ರಿಸಲ್ಟ್ ಮಾತ್ರ ಇಡೀ ಪ್ರಪಂಚಕ್ಕೆ ಶಾಕ್ ಕೊಡಬೇಕು. ಪ್ರತಿಯೊಬ್ಬರು ನಿನ್ನ ಕೈಲಿ ಆಗಲ್ಲ ಅಂದಾಗ ನೀನು ಸದ್ದಿಲ್ಲದೆ ನಿನ್ನ ಸಾಮ್ರಾಜ್ಯ ಕಟ್ಟು. ಅವರು ನಿನ್ನನ್ನು ದುರ್ಬಲ ಅಂದುಕೊಂಡಿದ್ದಾರಾ? ಅಂದುಕೊಳ್ಳಿ. ಅವರು ನಿನ್ನನ್ನು ಸೋತಿದ್ದಾನೆ ಅಂದುಕೊಂಡಿದ್ದಾರಾ? ಅಂದುಕೊಳ್ಳಲಿ. ನೀನು ಕಷ್ಟಪಡುತ್ತಿರೋದು ಯಾವನಿಗೂ ಕಾಣಿಸೋದು ಬೇಡ. ಆದರೆ ನೀನು ಸೂರ್ಯನ ತರಹ ಉದಯಿಸಿದಾಗ ಇಡೀ ಜಗತ್ತೇ ನಿನ್ನ ಕಡೆಗೆ ತಿರುಗಿ ನೋಡಲೇಬೇಕು. ನಿನ್ನ ಒಳಗಿರೋ ಆ ವಿನ್ನರ್ ಇವತ್ತು ಎಚ್ಚರಗೊಳ್ಳುತ್ತಿದ್ದಾನೆ. ಈಗ ನಿರ್ಧಾರ ಮಾಡು. ನೀನು ಲೈಫ್ ಪೂರ್ತಿ ಆರ್ಡಿನರಿ ಆಗಿ ಇರ್ತೀಯಾ ಅಥವಾ ಎಕ್ಸ್ಟ್ರಾ ಆರ್ಡಿನರಿ ಆಗಿರ್ತೀಯಾ? ಸಮಯ ಯಾರಿಗಾಗಿಯೂ ಕಾಯುವುದಿಲ್ಲ, ಆದರೆ ನೀನು ಸಮಯವನ್ನೇ ನಿನ್ನ ಪರವಾಗಿ ತಿರುಗಿಸಬಲ್ಲೆ. ಇವತ್ತೇ ಆ ದಿನ, ಈಗಲೇ ಆ ಕ್ಷಣ. ಇನ್ನು ಮುನ್ನುಗ್ಗು. ಎದುರಿಗೆ ಯಾವುದೇ ಬೆಟ್ಟ ಬಂದರೂ ಸರಿ, ಅದನ್ನು ಪುಡಿ ಪುಡಿ ಮಾಡಿಕೊಂಡು ಮುನ್ನಡೆ. ನಿನ್ನ ಲೈಫ್ನ ಗೇಮ್ ಚೇಂಜರ್ ನೀನೇ, ಹೌದು ತಾನೇ?